ಎವ್ರಿಥಿಂಗ್ ಇಸ್ ಬೇಸಿಕ್ಲಿ ರಿಲೇಟೆಡ್ ಟು ಚೈಲ್ಡ್ಹುಡ್. ಹೌದು. ಇದೇ ರೀತಿ ಈಗ ಪೇರೆಂಟ್ಸ್ ಓವರ್ ಪ್ಯಾಂಪರ್ ಮಾಡೋದ್ ಬಗ್ಗೆ ಮಾತಾಡಿದ್ವಿ. ಬಟ್ ಒಂದಿಷ್ಟು ಜನ ಇರ್ತಾರೆ ಅನ್ಫಾರ್ಚುನೇಟ್ಲಿ ಒಬ್ಬ ಪೇರೆಂಟ್‌ನ ಅಥವಾ ಇಬ್ರು ಪೇರೆಂಟ್ಸ್‌ನ ದೇ ಹೌದು. ಲೂಸ್ ಇನ್ ದಿ ವೆರಿ ಅರ್ಲಿ ಡೇಸ್ ಆಫ್ ದಿ ಹೌದು, ಚೈಲ್ಡ್‌ಹುಡ್. ಹೌದು. ರೈಟ್? ಈ ತರ ಮಕ್ಕಳುಗಳಲ್ಲಿ ಅವ್ರ ಬ್ರೈನ್ ಡೆವಲಪ್‌ಮೆಂಟ್ ಹೇಗ್ ಡಿಫರೆಂಟ್ ಆಗಿರುತ್ತೆ ಟು ಎನಿ ಅದರ್ ಚೈಲ್ಡ್? ಸಿ ಏನೇ ಆಗಲಿ ಪೇರೆಂಟಿಂಗಲ್ಲಿ ಹ್ಯಾವಿಂಗ್ ಬೋತ್ ಪೇರೆಂಟ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ದಟ್ ವಿ ಆಲ್ ನೋ. ಓಕೆ. ಆಸ್ ಅ ಫಾದರ್, ಆಸ್ ಅ ಮದರ್, ಬೋತ್ ಹ್ಯಾವ್ ದೇರ್ ರೋಲ್ಸ್ ಟು ಪ್ಲೇ ರೈಟ್. ಇನ್ ಅ ಪೇರೆಂಟಿಂಗ್. ಬಟ್ ಅನ್ಫಾರ್ಚುನೇಟ್ಲಿ ಕೆಲವು ಸತಿ ಈ ಥರ ತಂದೆ ಇಲ್ಲ ತಾಯಿನ ಕಳ್ಕೊಂಡಾಗ ಸಿಂಗಲ್ ಪೇರೆಂಟ್ ವಿಲ್ ಕಾಂಪನ್ಸೇಟ್. ಬಟ್ ಅಂದ್ರೂ ಮಗುಗೆ ಅದೊಂದು ಕಮ್ಮಿ ಇದ್ದೇ ಇರುತ್ತೆ ಮೈಂಡಲ್ಲಿ. ಒಂದು ಅಂದರೆ ಒಬ್ರದ್ದು ಆಬ್ಸೆನ್ಸು, ವಾಟ್ ಎವರ್ ರೋಲ್ ದ ಅದರ್ ಪೇರೆಂಟ್ ವಾಸ್ ಪ್ಲೇಯಿಂಗ್, ಸಡನ್ಲಿ ಇಟ್ ಈಸ್ ನಾಟ್ ದೇರ್. ಆ್ಯಂಡ್ ಅದು ಅರ್ಲಿ ಚೈಲ್ಡ್ಹುಡ್ಡಲ್ಲಿ ತುಂಬ ಅರ್ಲಿ ಇದ್ದಾಗ ವೆನ್ ದ ಬೇಬಿ ಇಸ್ ಲೆಸ್ ದೆನ್ 3 years ಅಷ್ಟು ಗೊತ್ತಾಗಲ್ಲ. ಇನ್ನು ಬ್ರೈನ್ ಡೆವಲಪ್ಮೆಂಟ್ ಎಲ್ಲ ಅಷ್ಟಾಗಿಲ್ಲ. ದೇ ವುಡ್ ನಾಟ್ ಅಂಡ್ ನೋ. ವಾಟ್ ಏಜ್ ವುಡ್ ದೇ ರಿಯಲೈಸ್ ದಟ್ ಗ್ರೀಫ್ ಜನರಲಿ? ಗ್ರೀಫ್ ಆ ಥರ ಲೆಸ್ ದೆನ್ 2 years ಎಲ್ಲ ವೆರಿ ಪ್ಲೇನ್ ಎಮೋಷನ್ಸ್ ಇರುತ್ತೆ. ಖುಷಿ ಪಡೋದು, ಏನಾರು ಇಲ್ಲ ಅಂದರೆ ದುಃಖ ಪಡೋದು ಅಷ್ಟೇ. ಹ್ಯಾಪಿ, ಜಾಯ್, ಆಮೇಲೆ ಏನಾರು ಅಟೆನ್ಷನ್ ಸೀಕಿಂಗ್ ಆ ಥರ. ಬಟ್ ಆ್ಯಸ್ ಅ ಗ್ರೀಫ್ ಆ ಥರ ಎಲ್ಲ ಎಮೋಷನ್ಸ್, ಗ್ರೀಫ್, ಲಾಸ್ ಅದೆಲ್ಲ ರಿಯಲೈಸ್ ಆಗೋದು ಪ್ರಾಬ್ಲಿ ಅರೌಂಡ್ 3-4 years ಆದಮೇಲೆ. ಬಿಕಾಸ್ ಅಲ್ಲಿ ತನಕ ಅವರಿಗೆ ಈಗ ತಂದೆ ತಾಯಿ ಗೊತ್ತಿರುತ್ತೆ. ಬಟ್ ದಟ್ ಅಟ್ಯಾಚ್ಮೆಂಟ್, ವಾಟ್ ಇಸ್ ದ ಇಂಪ್ಲಿಕೇಶನ್, ಆ ಕಾಂಪ್ಲೆಕ್ಸ್ ಎಮೋಷನ್ಸ್ ಎಲ್ಲ ಟಾಡ್ಲರ್ ಏಜ್ ಗ್ರೂಪ್ ದಾಟ್ಕೊಂಡ್ಮೇಲೆ ಗೊತ್ತಾಗೋದು. ಸೊ ಆ ಏಜ್ ಗ್ರೂಪಲ್ಲಿ ಲೂಸ್ ಆದಾಗ ಇಟ್ ಈಸ್ ಮೋರ್ ಇಟ್ ಅಫೆಕ್ಟ್ಸ್. ಬಿಕಾಸ್ ಮಗುಗೂ ಕೋಪ್ ಮಾಡೋಕ್ಕೆ ಸಡನ್ಲಿ ದಟ್ ಪರ್ಸನ್ ಇಸ್ ನಾಟ್ ದೇರ್ ಅಂಡ್ ದ ಕಾನ್ಸೆಪ್ಟ್ ಆಫ್ ಡೆತ್ ಅದಕ್ಕೆ ಏನಿದು ಅಂತ ಗೊತ್ತಿರಲ್ಲ. ಸೊ ಅದನ್ನ ಬಟ್ ಇಟ್ ಇಸ್ ನಾಟ್ ಲೈಕ್ ಅದರಿಂದ ಪರ್ಮನೆಂಟ್ ಇಶ್ಯೂಸ್ ಆಗುತ್ತೆ ಅಂತ. ಅದು ಆ ಟೈಮಲ್ಲಿ ಇಟ್ಸ್ ವೆರಿ ಕ್ರೂಷಿಯಲ್ ಹೂಎವರ್ ಇಸ್ ದ ಅದರ್ ಪೇರೆಂಟ್, ಫ್ಯಾಮಿಲಿ ಮೆಂಬರ್ಸ್, ಕೇರ್ ಗಿವರ್ಸ್, ಯಾರು ಸುತ್ತಮುತ್ತ ಇರೋರು, ಹೌ ದೇ ಮೇಕ್ ದ ಚೈಲ್ಡ್ ಅಂಡರ್ಸ್ಟ್ಯಾಂಡ್, ಆ ಚೈಲ್ಡಿಗೆ ಕೋಪ್ ಮಾಡೋಕ್ಕೆ ಎಷ್ಟು ಸಪೋರ್ಟ್ ಮಾಡ್ತಾರೆ. ಸೊ ದಟ್ ಫಾರ್ಮ್ಸ್ ವೆರಿ ಇಂಪಾರ್ಟೆಂಟ್. ಅಲ್ಲಿ ಮಗುಗೆ ರೈಟ್ ಆಗಿ ಸಪೋರ್ಟ್ ಸಿಕ್ಕಿಲ್ಲ ಅಂದರೆ ದೆನ್ ಚೈಲ್ಡ್ ಅವ್ರಿಗೆ ಎಕ್ಸ್ಪ್ರೆಸ್ಸು ಮಾಡೋಕ್ಕಾಗಲ್ಲ. ಸೊ ಅದು ಒಳ್ಳೊಳಗೆ ಅದು ಅಗೇನ್ ಇಸ್ ಅ ಸ್ಟ್ರೆಸ್ಫುಲ್ ಸಿಚುವೇಶನ್. ಅಗೇನ್ ಇಟ್ ವಿಲ್ ಅಫೆಕ್ಟ್ ದ ಸ್ಟ್ರೆಸ್ಫುಲ್ ಸಿಚುವೇಶನ್, ಹಾರ್ಮೋನಲ್ ಇಂಬ್ಯಾಲೆನ್ಸ್, ಕೆಮಿಕಲ್ ಬ್ರೈನಲ್ಲೆಲ್ಲ ಇಂಬ್ಯಾಲೆನ್ಸ್ ಆಗುತ್ತೆ. ಆಮೇಲೆ ಬ್ರೈನ್ ಡೆವಲಪ್ಮೆಂಟಿಗೆ ಅಫೆಕ್ಟ್ ಅಂದರೆ ಮೈಲ್ಡ್ ಅಫೆಕ್ಟ್ ಆಗುತ್ತೆ. ಇವೆಂಚುಲಿ ಇಟ್ ವಿಲ್ ಲೀಡ್ ಟು ಅಗೇನ್ ಪರ್ಸನಾಲಿಟಿ ಇಶ್ಯೂಸ್, ಬಿಹೇವಿಯರಲ್ ಇಶ್ಯೂಸ್ ಇನ್ ಲಾಂಗ್ ಟರ್ಮ್. ಸೊ ಪ್ರಾಬ್ಲಮ್ ಆದ್ರೂ ಹೌ ವಿ ಕೋಪ್ ಆ ಮೊಮೆಂಟಲ್ಲಿ, ಹೌ ಯು ಮೇಕ್ ದ ಚೈಲ್ಡ್ ಕಂಫರ್ಟಬಲ್, ಗಿವಿಂಗ್ ಟೈಮ್ ಇಸ್ ಇಂಪಾರ್ಟೆಂಟ್. ಚೆನ್ನಾಗಿ ಮಗುಗೆ ಆ ಥರ ಸ್ಟ್ರೆಸ್ಫುಲ್ ಸಿಚುವೇಶನಲ್ಲಿ ಯಾರೇ ಫ್ಯಾಮಿಲಿ ಮೆಂಬರ್ಸ್ ಇರೋರು ಹೆಚ್ಚಾಗೆ ಟೈಮ್ ಕೊಡಬೇಕು. ಆ ಮಗುಗೆ ಒಂದು ಸೇಫ್ ಫೀಲಿಂಗ್ ಆಫ್ ಬೀಯಿಂಗ್ ಲವ್ಡ್, ಆ ಫೀಲಿಂಗ್ ಬಂದಾಗ ದೆನ್ ದೇ ವಿಲ್ ನೋ ಹೌ ಟು ಕೋಪ್ ಮುಂದೆ.